ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಮಳೆ ಸಖತ್ತು ವಿಪರೀತ 4 ದಿನದಿಂದ ಮಳೆ 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 ಮಳೆ. ಸೊ ಇದು ಅಮಾವಾಸ್ಯೆ ದಿನ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್. ಬೆಳಗ್ಗೆ 8:30 ಟೈಮು. ಎಲ್ಲ ಕೆಲಸ ಆಯಿತು. ತಿಂಡಿ, ಬ್ರೇಕ್ಫಾಸ್ಟ್, ಚಪಾತಿ ಮತ್ತು ಆಲೂಗಡ್ಡೆ ಕುರ್ಮಾ ಬೆಳಗ್ಗೆ ಅದೊಂದೇ ಮಾಡೋಕ್ಕಾಗಿತ್ತು. ಸೊ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ವೀಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ 3 ಗಂಟೆಗೆದ್ದು ವಾಕೌಟ್ ಬಂದಮೇಲೆ ಜಿಡ್ಡಿ ಮಳೆ. ತಿಂಡಿ ಮಾಡಿ, ಮನೆ ಕ್ಲೀನ್ ಮಾಡಿ, ಪಾತ್ರೆ ಬಟ್ಟೆ ತೊಳೆದು, ಸ್ನಾನಕ್ಕಂತೂ ನೀರು ಕಾಯ್ದಿರಲಿಲ್ಲ. ಗ್ಲೀಸರ್ ಹಾಕ್ಕೊಂಡು ಸ್ನಾನ ಮಾಡಿ ಈಗ ರೆಡಿ ಆಗ್ತಾಯಿದ್ದೀನಿ. ಟೆಂಪಲ್ಗೆಲ್ಲ ಹೋಗಿ ಬಂದೆ. ಈಗ ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಟೆಂಪಲ್ಗೆ ಹೋಗಿ ತಾಳೆ ಗಿಡ ಹೊರಿಸ್ಕೊಂಡು ಬರೋಣ ಅಂತ. ಸೊ ಬನ್ನಿ, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ಇದೊಂದು ಸಿಂಪಲ್ ಸಾರಿ ಹಾಕೋತಾ ಇದ್ದೀನಿ. ವೈಟ್ ವಿತ್ ರೆಡ್ ಸ್ಯಾರಿ ಕಾಂಬಿನೇಷನಲ್ಲಿರುವಂಥ ಸಿಂಪಲ್ ಸ್ಯಾರಿ. ಸೊ ಬನ್ನಿ ವೇರ್ ಮಾಡೋಣ. ಈ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. 3 ಗಂಟೆಗೆದ್ದು ಬಾಗಿಲು ತೊಳೆದು ರಂಗೋಲೆ ಹಾಕೋಣ ಅಂತ. ಸೋನೆ ಹನಿ ಇರಲಿಲ್ಲ, ಹಾಗಾಗಿ ಅಮಾವಾಸ್ಯೆ ಅಲ್ವಾ ಅಂತೆಲ್ಲ ಹೇಳಿ ಸಿಂಪಲ್ಲಾಗಿ ಎಷ್ಟು ರಂಗೋಲೆ ಹಾಕಿದ್ರೂ ಮಳೆಗೆಲ್ಲ ಹೊರಟೋಗುತ್ತೆ. ಸಿಂಪಲ್ಲಾಗಿ ರಂಗೋಲೆ ಹಾಕಿ, ಪಾತ್ರೆ ತೊಳೆದು, ಬಟ್ಟೆ ಎಲ್ಲ ಒಗೆದಾಕಿ ಒಂದು ರೌಂಡ್ ವಾಕ್ ಹೋಗೋಣ ಅಂತ ರೆಗ್ಯುಲರಾಗಿ ಹೋಗ್ತೀನಿ. ನಾನು ವಾಕಿಂದ ಬರೋ ತನಕನೂ ಏನು ಮಳೆ ಇರಲಿಲ್ಲ. ಅರೌಂಡ್ 6 ಗಂಟೆಗೆ ಶುರು ಆಯಿತು ಸೋನೆ ಮಳೆ. ಸೊ ಮಳೆ ಇದ್ದಿದ್ದೆ ಗೈಸ್ ಅಲ್ವಾ. ಸೊ ಆದರೂ ಕೂಡ ಚಪಾತಿ ಮಾಡಿದೆ. ಆಲೂ ಕುರ್ಮಾ ಚಪಾತಿ ಮಾಡೋದೇನು ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ವಾರ ಪೂಜೆ ಅಮಾವಾಸ್ಯೆ ಅಲ್ವಾ, ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸೋಣ ಅಂತ ಮನೇಲಿ ಧೂಪ ಹಾಕಿ, ದೇವ್ರ ವಾರ ಕೂಡ ನಮಗೆ ಉತ್ತರಮ್ಮನಿಗೆ ನಾವು ಸೋಮವಾರ ಮಂಗಳವಾರ 2 ದಿನವೂ ವಾರ ಮಾಡಬೇಕು. ಹಾಗಾಗಿ ದೀಪ ಎಲ್ಲ ಹಚ್ಚಿ, ಧೂಪ ಎಲ್ಲ ಹಾಕಿ, ಮನೇಲಿ ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಟು, ಇವಾಗ ಬಿಳಿ ಸಾಸಿವೆ ಯಾರೋ ನನಗೆ ಹೀಗೆ ಕಮೆಂಟಲ್ಲಿ ಸಜೆಸ್ಟ್ ಮಾಡಿದ್ದು, ಧೂಪ ಹಾಕುವಾಗ ಬಿಳಿ ಸಾಸಿವೆನ ಒಳಗಡೆ ಹಾಕಿ ಒಂದು 4-5 ದೀಪ ಹಚ್ಚಿ ಅಂತ. ಹಾಗೆಲ್ಲ ಮಾಡಿ ಧೂಪ ಎಲ್ಲ ಹಾಕಿ ಇವತ್ತು ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಬಂದಿದ್ದೀನಿ. ಮಂಗಳವಾರ ಆಗಿರೋದ್ರಿಂದ. ಸೊ ತಾಯಿಗಂತೂ ಅಮಾವಾಸ್ಯೆ ದಿನ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಸಖತ್ತಾಗಿ ಅಲಂಕಾರ ಮಾಡಿದರು. ಅಲ್ಲಿಂದ ನಾನು ಬಿಸಿಲು ಮಾರಮ್ಮ ಟೆಂಪಲ್ಗೂ ಹೋಗೋಣ ಅಂತ ಬಂದೆ. ಬಿಕಾಸ್ ಆಫ್ ಇವತ್ತು ನಿಂಬೆಹಣ್ಣು ಮತ್ತು ಬೂದುಗುಂಬಳಕಾಯಿ ತಂದಿದ್ದೆ ದೀಪ ಹಚ್ಚೋಣ ಅಂತ. ನಿಂಬೆಹಣ್ಣೆಲ್ಲ ಇಳಿ ತೆಗೆದು ದೇವರ ತ್ರಿಶೂಲಕ್ಕೆ ಚುಚ್ಚಿ, ಎಲ್ಲೋದ್ರೂ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತಗೋತೀನಿ. ಬಿಸಿಲು ಮಾರಮ್ಮನ ದೇವಸ್ಥಾನದಲ್ಲೂ ಕೂಡ ಅದನ್ನೆಲ್ಲ ಮನೇಲೇ ರೆಡಿ ಮಾಡಿಕೊಂಡು ಪೂಜೆ ಪುಟ್ಟಿಗೆ ಹಾಕ್ಕೊಂಡು ಬಂದಿದ್ದೆ. ಬಂದು ಒಂದು ಬತ್ತಿ 365 ಬತ್ತಿ ಇರುತ್ತೆ ಒಂದು ಪ್ಯಾಕೆಟಲ್ಲಿ. 365 ಬತ್ತಿ, 2 ಪ್ಯಾಕೆಟ್ ಬತ್ತಿ ಹಾಕಿ, ಎಣ್ಣೆ ಹಾಕಿ, ಬೂದುಗುಂಬಳಕಾಯಿ ದೀಪ ಕೂಡ ಹಚ್ಚಿಟ್ಟು ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ಸೊ ಗಾಯ್ಸ್, ಅಮಾವಾಸ್ಯೆಗಳಲ್ಲಿ ಈ ರೀತಿ ಮಾಡೋದ್ರಿಂದ ಯಾವುದಾದ್ರೂ ಕೆಟ್ಟ ಕಣ್ಣು ದೃಷ್ಟಿ ಇದ್ದರೆ ನಿವಾರಣೆ ಆಗುತ್ತೆ ಅಂತ. ಸೊ ಕಾಲಭೈರವೇಶ್ವರಂದು ಒಂದು ಫೋಟೋ ಇದೆ. ಆ ಫೋಟೋದ ಹತ್ರ ಮಾಡಿ ಇಟ್ಟು ಗಂಧಕಡ್ಡಿ ಬೆಳಗಿ ಕರ್ಪೂರನೂ ಕೂಡ ಹಚ್ಚಿ, ಸೋನೆ ಮಳೆ ತುಂತುರು ಹನಿತಾನೇ ಇತ್ತು. ನಾನು ಎಲ್ಲಿ ಕೆಟ್ಟೋಗುತ್ತೇನೋ ಅಂತ ಭಯ ಪಟ್ಕೋತಾ ಇದ್ದೆ. ಅಲ್ಲಿಂದ ಮನೆಗೆ ಬಂದೆ. ಫೈನಲಿ ರೆಡಿ ಆಗಾಯಿತು. ಒಂದು ಸಿಂಪಲ್ ಶಿಫಾನ್ ಸ್ಯಾರಿ, ಇದು ತುಂಬ ನೈಸ್. ಜಾರ್ಕೊಂಡು ಹೋಗ್ತಾ ಇದೆ. ಸೊ ಹೀಗೆ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಏನೂ ಸ್ಟೈಲ್ ಇಲ್ಲ, ಮಳೆ, ಕೂದಲು ಒಣಗಿಲ್ಲ. ಸೊ ಚೂರು ಕಾಜಲ್ ಹಾಕ್ಕೊಂಡಿದ್ದೀನಿ, ಐಲೈನರ್ ಕಾಜಲ್. ಅದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಲಿಪ್ಸ್ಟಿಕ್ ಅಷ್ಟೇ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಗೈಸ್. ಸೊ ಬನ್ನಿ ಹೊರಡುವ. ನೀರು ಚುಟ್ಟುತ್ತಾ ಇದೆ. ನಾವೆಲ್ಲೇ ಹೋದರೂ ಏನೇ ಮಾಡಿದ್ರು ಗುರುಮಲ್ಲಪ್ಪ ನಮ್ಮ ಜೊತೆಲಿರಬೇಕು. ನಾವು ಮನೆ ಬಿಟ್ಟಾಗ ಅರೌಂಡ್ 8:45-9 ಗಂಟೆ ಅನ್ಕೋತೀನಿ. ಇವ್ರದ್ದು ತಿಂಡಿ ಎಲ್ಲ ಆಗಿತ್ತು. ನಾನು ರಂಗೋಲೆ ಹೊರಟೋಗುತ್ತೇನೋ ಅಂತ ಅನ್ಕೋತಾ ಇದ್ದೆ. ಸದ್ಯ ಬಿಟ್ಟಿದ್ದಂಥ ರಂಗೋಲೆ ಹೂ ಎಲ್ಲ ಹಾಕಿ ಪೂಜೆ ಮಾಡಿದ್ನಲ್ಲ ಹಂಗೇ ಇದೆ. ಸದ್ಯಕ್ಕೆ ಇನ್ನೂ ರಂಗೋಲೆ ಅಳಿಸೋಗಿರಲಿಲ್ಲ, ಅದನ್ನೇ ನೋಡ್ತಾ ಇದ್ದೆ. ನಮ್ಮ ಮನೆ ಹತ್ರ ಗೈಸ್ ರೋಡಲ್ಲೂ ಕೂಡ ಇವತ್ತಂತೂ ನಂಗೆ ತುಂಬ ಬೇಜಾರಾಯಿತು. ಎಷ್ಟು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಹಾಕಿ ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡೋಗಿದ್ದೆ. ಬರೋಷ್ಟರಲ್ಲಿ ಆ ರಂಗೋಲಿಗೆ ಫುಲ್ ಮಣ್ಣು ಹಾಕಿದ್ದಾರೆ.
ನಿಜಕ್ಕೂ ಬೇಜಾರಾಯಿತು ನನಗೆ. ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದೆ ದೇವಸ್ಥಾನದಿಂದ ಬಂದಮೇಲೆ, ಬಟ್ ನಾನು ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಿಕಾಸ್ ಆಫ್ ನೀವು ಹೇಳ್ತಿರ್ತೀರಾ ನಿಮ್ದು ಇದೇ ಆಯಿತು ಅಂತ. ಬಟ್ ನಮ್ಮ ಮನೆ ಹತ್ರ ನಡೆಯೋದೇ ಇದು, ಅದಕ್ಕೋಸ್ಕರ ನಾನು ಬಾಯಲ್ಲೇ ಹೇಳ್ತಾ ಇದ್ದೀನಿ. ಇವಾಗ ನಿಮಗೆ ರಂಗೋಲೆ ತೋರಿಸ್ದೆ ಅಲ್ವಾ ಹೆಂಗಾಗಿದೆ ಅಂತ. ಸೊ ಕೊನೆ ಲಾಸ್ಟಿಗೆ ಗುರುಮಲ್ಲಪ್ಪ ಹೊರಡುವಾಗ ವಿಡಿಯೋ ಕೊನೆಯಲ್ಲಿ ನೋಡಿ ರಂಗೋಲೆ ಹೇಗಾಗಿರುತ್ತೆ ಅಂತ. ಮಳೆ ಮನೆ ಹತ್ರ ಮಾದೇವಣ್ಣ ಅಂದ ಅವ್ರು ಅವತ್ತು ನಮ್ಗೆ ಫೋನ್ ಮಾಡಿದ್ಲ ಅಣ್ಣ, ಇಲ್ಲಿದೆಲ್ಲ ಎಲ್ಲಾರ ಮನೇನು ಬ್ಲ್ಯಾಕ್ ಆಗಂತ ಅಷ್ಟೇ ಚೇಂಬರ್ ಕಟ್ಕೊಂಡು ಎಲ್ಲ 500 ರೂಪಾಯಿ ಕೊಟ್ಟರೆ ಮಾಡ್ಬೋದಣ್ಣ, ಯಾರು ದುಡ್ಡು ಕೆಲ ಅಂತ ತಪ್ಪಿಸಿದೆ ಮಾದೇವಣ್ಣ. ಲಲಿತಾಂಟಿ ಗಂಡನ ಹಾಂ, ದುಡ್ಡು ಕೊಡಲ್ಲ, ಕೊಟ್ಟರು ಎಲ್ಲ ಸರಿ ಕಟ್ಟಿಸ್ಬೋದು. ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲರೂ ಬ್ಲ್ಯಾಕ್ ಆಗಿದೆ. ಎಲ್ಲ ಬ್ಲಾಕ್ ಆದ್ರೆ ತಿರ್ಗಾ ರೋಡ್ ಎಲ್ಲ ಹಗದು ಎಲ್ಲ ಹೊಸ್ದಾಗಿ ಮಾಡ್ತಾರೆ. ಚೇಂಬರ್ ಎಲ್ಲ ಇದ್ರ ಮೇಲೆ ಇರುತ್ತಾನೆ. ಒಂದು ಚೇಂಬರ್ ಕಟ್ಸಕ್ಕಲ್ಲಿ ಇದಾಗಿರಿ ಬ್ಲ್ಯಾಕ್ ಆಗಿರೋ ಚೇಂಬರ್ ಹೊಸ್ದಾಗಿ ಇದು ಮಾಡೋಕ್ಕಲ್ಲಿ ಮಾಡ್ತಾರಂತ. ಯಾವ ದುಡ್ಡು ಕೊಡಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಕೊಡ, ಯಾರು ದುಡ್ಡು ಕೊಡಲ್ಲ ಇಲ್ಲಿರೋ. ಎಲ್ಲಾರ ಮನೆಗೆ ಒಂದು 200-300 ಕೊಟ್ಟರೆ ಎತ್ಬಿಟ್ಟು ಮಾಡ್ಬೋದು ಅಂತಿದ್ದಾವೆ. ಅವ್ರು ಹಂಗಂತ ಹೇಳ್ತಾ ಇದ್ದ ಅಮ್ಮ, ಅವ್ರು ಕೊಟ್ಬಿಟ್ಟು ಮಾಡಿಸ್ಕೊಳಕ್ಕಾಗ್ದಿರ ಓನರು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಬೈತವ್ರೆ ನಮಗೆ. ಆ ಕೆಳಗಡೆ ಮನೆಯವ್ರು ನಾವು ಅರ್ಧ ಕೊಡ್ತೀವಿ ಮಾಡಿ ಅಂತ 500 ರೂಪಾಯಿಗೆ ಕೊಡ್ತೀನಿ ಮಾಡಿ ಅಂತ ಅಂತಾಗಲಿ. ಅದಕ್ಕೆ ಕಡಲೆಪುರಿ ವ್ಯಾಪಾರನ ಮೇಡಮ್, ಚೇಂಬರ್ ಕೆಲಸ ಮಾಡೋದು 500 ರೂಪಾಯಿಗೆ ಯಾರು ಮಾಡ್ತಾರೆ? ಕರ್ಕೊಬಂದು ಅದು ಯಾರ ಕೈಲಿ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಆರೇ ತಕ ಮಿಟ್ಟಿರ್ತಾ ಇದ್ದಾನೋ ಹಂಗೆ ಬಿಟ್ಬಿಟ್ಟು ಹೊಟ್ಟೋದ. ಅವ್ರು ಹೇಳಿದ್ಮೇಲೆ ಆಫ್ ಮಾಡಿ ನಿಲ್ಲಿಸು ಬೇಡ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊಟ್ಟೋದ. 500 ರೂಪಾಯಿಗೆ ಏನು ಬರ್ತಿರೋದು ಈ ಕಾಲದಲ್ಲಿ? ಆಮೇಲೆ ಅವ್ರ ಮನೇಲಿ ಜನ ಜಾಸ್ತಿ, ಬರೀ ಹುಡುಗರು, ಡೈಲಿ ಸ್ನಾನ. ಅದು ಬಾಡಿಗೆಗೆ ಶೇರಿಂಗ್ ಅಂತೆ. ಆ ಹುಡುಗನ ಫ್ರೆಂಡ್ಸ್ಗಳು 2,000 ಕೊಡ್ತೀನಿ 3,000 ಕೊಡ್ತೀನಿ ಏನೋ ಶೇರಿಂಗ್ ಇದೆ, ಹಿಡ್ಕೊಂಡಿರೋದಂಗೆ ಇವನು. ಆ ಟೀ ಹೋಟ್ಲು ಮಾಡ್ಕೊಡ್ತೀನಿ, ಟೀ ಹೋಟ್ಲು ಮಾಡ್ತೀನಿ, ಜ್ಯೂಸ್ ಹೋಟ್ಲು ಮಾಡ್ತೀನಿ ಅಂದ್ಕೊಂಡು ಅವನಲ್ವಾ ಶೇರಿಂಗಲ್ಲಿ ಇರೋದು. ಆ ಓನರ್ಗೆ ಗೊತ್ತಾದರೆ ಮಾತ್ರ ಬಂದು, ಈಗ ಯಾರು 4-5 ಜನ ಜಾಸ್ತಿ ಇರಿಸ್ಕೊಳ್ಳೋದೇ ಇಲ್ಲ. 8-8 ಜನ ಹುಡುಗರನ್ನ ಯಾರು ಇರಿಸ್ಕೋತಾರೆ? ಅವರು ಬರೋದು ರಾತ್ರಿ 11:30-12 ಗಂಟೆಗೆ ಬರ್ತಾರಲ್ಲ. ನನಗೆ ದಗ ಅಂತ ಒಂದು ಆಟೋ ಆದಮೇಲೆ ಬೈಕ್ ಆದಮೇಲೆ ಕಾರು, ನನಗೆ ಸೌಂಡ್ ಆದಾಗ ಎದ್ದು ನೋಡ್ತೀನಲ್ಲ, 8 ಜನ ಬರ್ತಾರೆ ಡೈಲಿ. ಅವ್ರ ದಿನ ತಾರಸಿ ಮೇಲೆ ಮಲ್ಕೋತಾ ಇದ್ದಿದ್ದು. ಈ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಒಂಚೂರು ಸೌಂಡ್ ಕಮ್ಮಿ ಆಗೈತೆ. ಫೋನ್ ಹಾಕ್ಬಿಟ್ಟು ಸೌಂಡ್ ಕೊಟ್ಬಿಟ್ಟು ಅಯ್ಯೋ ರಾಮ, ನೀನೇ ನೋಡಲ್ಲಿ ರೋಡ್ ಫುಲ್ ಎಷ್ಟು ಬೈಕ್ಗಳು ನಿಂತಾರೆ. ಅಲ್ಲ ಅಮ್ಮ ಪಕ್ಕದೋಳು ಅವತ್ತು 1 ಟೀ ಕಪ್ ಅಂತಂದು ಎಷ್ಟು ಮಾತಾಡಿದ್ಲು. 1 ಟೀ ಕಪ್ ಗಾಳಿಗೆ ಹೋಗಿರೋದಕ್ಕೆ. ಈಗ ಇವ್ರುಗಳು ತಂದು ಗಾಡಿಗಳು ಹಿಂಗೆ ಉದ್ದ ಸುತ್ತ ಹಾಕಬಿಟ್ರೆ ಏನಕ್ಕೆ ಹಂಗೆ ಸೌಂಡ್ ಮಾಡ್ತಾ ಇದೆಯಾ? ಸೊ ಹಿಂಗೆ ಮಾತಾಡ್ಕೊಂಡು ಗುರುಮಲ್ಲಪ್ಪಂಗೆ ಕಾಲ್ ಮಾಡಿಕೊಂಡು ಅವ್ರನ್ನೂ ಕರ್ಕೊಂಡು ಚೆಕ್ ಆಯ್ತು ಕೊಡ್ತೀನಿ ಪಾರ್ಕ್ ಅಂತ ಏನ್ ಚೆಕ್ ಮತ್ ಜೀವನ್ಗೆ ಹೇಳಿದೀನಿ ಅಂದೆ. ಮಳೆ ಹೋಗಿಲ್ಲ ಅವನು. ಯಾವಾಗ ಹೋಗಿದ್ದ ಮತ್ತೆ? ತಾಲ್ಕೇಟೋದಾಗೆಲ್ಲ ಗೋಬಿ ಮರದ ಹತ್ರ ಬನ್ನಿ ಅಂತಂದ್ರು. ನನಗೆ ನೇನೆ ಫೋನ್ ಮಾಡಿದ್ರು ಅಂತದ್ದು ಏನೇನು ಹೇಳ್ತದೆ. ಯಾವ್ದು ಜಯನಪುರ ಪಾರ್ಕು ಅವತ್ ನಾವು ಹೋಗುವಾಗ ನಡ್ಕೊಂಡು ಹೋಯ್ತಾ ಇದ್ನಲ್ಲ ಅದ ಅವ್ರು ಇಲ್ಲೇ ಐತೆ ನಮ್ಮ ಮನೆ ತಗೋಬತ್ತೀನಿ. ನಿಮ್ಮ ಮನೇಲಿ ಫೋನ್ ಮಾಡಿದ್ರು. ಆ ಚೀಕ್ ಪಟ್ಟಿ ಮಗನ್ಗೆ ಹೇಳಿದೆ, ಅವನು ತಗೋಬರ್ಲಿಲ್ಲ ಎತ್ತ 6 ಹೊಂಟದ. ರೀ ನೀನ್ ಅವ್ರಿಗೆಲ್ಲ ಯಾಕೆ ಬೈಸ್ತಿ? ಯಾವ ತಪ್ಪು ನಿಂದು? ನಿನ್ ಚಕ್ಕಿಸ್ಕೋಬೇಕಾದ್ರೆ ನೀನ್ ಸರ್ ಹಿಂಗಿಂಗ್ ತಂದ್ಕೊಡಿ, ನೀನ್ ಹೇಳ್ಬೇಕು ಲ್ಯಾಂಡ್ ಮಾರ್ಕು. ಇವ್ರಿಗೆಲ್ಲ ಹೇಳಿದ್ರೆ ನೀನು ಹಾಳ್ ಮಾಡ್ಬಿಟ್ರೆ ಹೋಯ್ತಾ? ಬೇರೆಯವ್ರು ಯಾರು ಅಕೌಂಟ್ ಪೇಗಳು ಯಾರು ಆಗಲ್ಲ, ಚಿಕ್ಕವ್ರು ಯೂಸ್ ಆಗಲ್ಲ. ಅವ್ರಿಗೆ ಇನ್ನೊಂದು ಚೆಕ್ ತಗೋಬೇಕು. ಗೌರ್ಮೆಂಟ್ ಚೆಕ್ಗಳು ತಗೊಂಡು ಏನು ಮಾಡೋಕ್ಕಲ್ಲ. ಎಲ್ಲಿ ಹುಡ್ಕೋದು? ಪಾರ್ಕ್ ಇದೇನೆ, ಗ್ಯಾಸ್ ಯಾವ್ದಪ್ಪ ಇದೇ ಪಾರ್ಕ್. ಅವತ್ತು ಇಲ್ಲೇ ಬರ್ತಾ ಇದ್ದಿದ್ ನಡ್ಕೊಂಡು. ಎಲ್ಲೈತಿ ಎಲ್ಲ ಬರ್ತದೆ. ಗಣೇಶ ಗ್ಯಾಸ್ ಚಾಮುಂಡಿಪುರಂ ಪಾರ್ಕ್ ಹತ್ರ ಇದೆ, ಅಲ್ಲೋಗಿದೆ. ಮತ್ ನೀ ಕರೆಕ್ಟ್ ಕೇಳ್ಬೇಕು ತಾನೆ, ಗಣೇಶ ಗ್ಯಾಸ್ ಅಂತ ಇದ್ಯಾ ಪಾರ್ಕ್ ಅಂತೀಯಾ?
ಅವತ್ತು ಬರ್ತಾಯಿದ್ದೀವಿ ಇದೇ ಪಾರ್ಕ್ ಹತ್ರ. ಬಂದು ನಿಂತಿರ್ತ ನಡಿಲ್ಲ ನಾನು ಬಂದಾಯ್ತು. ಇಡೀ ಪಾರ್ಕ್ ಸುತ್ತಾ ಇದೀವಿ. ಇಲ್ಲಿ ನಡ್ಕ ಬತ್ತ ಅಂಬೋ ಅಂತ ಇಲ್ಲೆಲ್ಲ ಐತ್ರಿ ಗಣೇಶ ಪಾರ್ಕು. ಅಡ್ರೆಸ್ ನೆಟ್ಟಿಗೆ ಹೇಳಲ್ವಲ್ಲ ಇವರು. ಯಾವ್ದು ಅದೇನಾ? ಇಲ್ಲ ಇಲ್ಲ ನಮ್ಮ ಇವ್ರು ಬರ್ತಾವ್ರಿ ಇಲ್ಲ ಅದಕ್ಕೆ. ಅಡ್ರೆಸ್ ಕರೆಕ್ಟ್ ಆಗಿ ಹೇಳಕ್ ಏನ್ ನಿಮ್ಗೆ? ಯಾವ ಪಾರ್ಕ್ ರೀ? ಫೋನ್ ಮಾಡ್ರಿ ಅವ್ರು ಎಲ್ಲಿದಾರ? ಎಲ್ಲಿದ್ರಿ? ನಾವ್ ಒಂದ್ ರೌಂಡ್ ಸುತ್ತದ್ವಲ್ಲ. ಹತ್ತಿ ಮೇಲೆ ಬನ್ನಿ ಗಾಡಿಗೆ ಐತೆ. ಕಾರ್ ನಿಲ್ಸಕ್ಕಾಗಲ್ಲ, ಇಲ್ಲಿ ಪಾರ್ಕ್ ಇಲ್ಲ. ಹತ್ರಿ ಡೋರ್ ಹಾಕ್ಯ. ಚೆಕ್ ಏನಂದ್ರೆ ಏನಂದ್ರೆ ಚೆಕ್ಕ ಫೋನ್ ಮಾಡಿದ್ವಿ. ಈಸ್ಕೆ ಬಂದವ್ರ ಎಷ್ಟೊತ್ತಿಗೆ ಅವ್ರ ಆಫೀಸ್ಗೆ ಹೋಗೋದು? ಸರಿ ಮಾಡ್ತೀನಿ ರೀ, ತಂದಿದಾರ ಕೇಳ್ತೀನಿ. ನೆನ್ನೆ ಎಲ್ಲೋಗಿದ್ರಿ? ಸುಳ್ಳು ಯಾಕ್ರಿ ಹೇಳ್ತೀರಿ? ಹಲೋ ಸರ್, ಚೆಕ್ ಅಂತ ಈಸ್ಕೆ ಬಂದು ತಂದ್ರ? ಎಲ್ಲಿ ಮನೆ ಎಲ್ಲಿ ಸರ್? ವಿದ್ಯಾಣಪುರಂ. ಎಲ್ಲಿದ್ದೀರ ಹೇಳಿ, ಬರ್ತೀನಿ 5 ನಿಮಿಷ. ಎಲ್ಲಿಗೆ ಬರ್ಬೇಕು? ಎಲ್ಲಿ? ಅಲ್ಲೇ ನಮ್ಮ ಇದು JB ನಗರ ಗೊಬ್ಳಿ ಮನೆ ಡೆಡ್ ಎಂಡು, ಅಲ್ಲಿಗೆ ಬರ್ಲಾ? ಬಾ, ಬಂದೆ ರೀ. ಒಂದು 2 ನಿಮಿಷ ಬಂದೆ ರೀ, 5 ನಿಮಿಷಕ್ಕೆ ಬರ್ತೀನಿ. ಹೇಳಿದ್ರು ನಿನ್ನ ಗ್ಯಾಪ್ಸ್ ಕೊಡಪ್ಪ ಚೆಕ್ ಇಸ್ಕೊಂಡ್ರು. ಚೋಡಿ ಅಂದ್ರೆ ಚೆನ್ನಾಗಿ ಚೋಡ್ತೀರಾ. ಒಂದ್ ಅಡ್ರೆಸ್ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. 20 ವರ್ಷದಿಂದ ವಿದ್ಯಾರಣ್ಯಪುರಂ ಅಲ್ಲಿ ಇದ್ದೀರಾ. 50 ವರ್ಷದಿಂದ 20 ವರ್ಷ. ನಾನ್ ಬಂದೆ 20 ವರ್ಷ. ಹಾ ಪೆದ್ಗುಂಡ. ಇಷ್ಟು ಡೌ ಹೊಡಿತೀರಾ ಅಂದ್ರೆ ನೀವು ಡೌರಾಳ ಹುಚ್ಚ ಬೆಪ್ಪ. ಬಿಸಿಲು ಬಂದ ಸಾಕ ಮಳೆ ಸಾಕ. ಬೇಕಾದಾಗ ಬಂದು ಉಯ್ಯಲ್ಲ. ಈಗೆಲ್ಲ ಭತ್ತವರಾಗಿ ಒಕ್ಕನೆ ಟೈಮ್ ಕಣ್ರಿ. ಭತ್ತ ಕೊಯ್ಯೋ ಟೈಮ್ ಇದು. ಇನ್ನೊಂದ್ ವಾರ 10 ದಿನ 15 ದಿನ ಬಿಟ್ಕ ಬರ್ಬೇಕಾಗಿದ್ದು ಭತ್ತ ಕೊಯ್ಯೋ ಟೈಮಲ್ಲಿ ಬಂದ್ ಕೂತೈತೆ. ನಾಟಿ ಮಾಡದ್ಮೇಲೆ ಬರಲ್ಲ ನೋಡಿ, ಲೆಕ್ಕ ಹಾಕಳಿ ಇದು. ಆಗೆಲ್ಲ ನಾಟಿ ಮಾಡ್ಬಿಟ್ಟು ಇಷ್ಟುದ್ದ ಕಳೆ ಬೆಳ್ಕೊಂಡಿ ಕಳೆ ಔಷಧಿ ಹೊಡೆದ್ಬಿಟ್ಟು ಗದೆ ತಕ್ಕ ಯಾರೋ ತಿರ್ಕೊಂಡು ನೋಡ್ಲಿಲ್ಲ. ಈಗ ಎಲ್ಲ ಕುಯ್ಕೋಬೇಕು, ಕೈಗೆ ಬಂದೈತೆ, ಹಿಡ್ಕ ಜಡಿತ ಕೂತೈತೆ. ಅವ್ರ ಗೋಳು ಪಾಪ ಬೆಳೆದಿರೋರು ನಮ್ಮ ಅಪ್ಪ ಅವ್ರ ಗೋಳ ನೋಡಕ್ ಆಗಲ್ಲ ಕಣ್ಣಲ್ಲಿ. ಏನ್ ಹೇಳಿ? ಯಾರ ಹಾಳುಗಳು ತಾನೇ ಸಿಗ್ತಾರ ಹೋಗ್ ಗದ್ದೆ ಕೆಲಸ ಮಾಡ್ಸಕ್ಕೆ. ಚಳಿ ಹೋಗು ಯಾವನ್ ಆಯ್ತದೆ ಅಂತಾರೆ. ಅದಕ್ಕೆ ಗುರುಮಲಪ್ಪ, ಯಾರು ಈಗ ಜಮೀನಲ್ಲಿ ಅಷ್ಟ್ ಕೆಲಸ ಮಾಡೋಕೆ ಯಾರು ಇಂಟ್ರೆಸ್ಟೇ ತೋರ್ಸಲ್ಲ. ಈ ಗಾಡಿ ಇಂತ ಐತೆ ಗುರುಮೂರ್ತಿ ಅದ ಸಿಲ್ವರ್ ಕಲರ್ ತಗೋಣ. ಅವ್ರು ಯಾರು ತರಲ್ಲ. ಭವಿಷ್ಯ ಅಷ್ಟು ಈಸಿಯಾಗಿ ಯಾವ ಫೇಲ್ ಆಗಲ್ಲ. ಆಂತರಿಕ ಯುದ್ಧ ಇದು, ಗಲಭೆ ಸದ್ಯಕ್ಕೆ ನಿಲ್ಲಲ್ಲ. ಅದೊಂದು ಹೇಳವ್ರೆ. ಆಮೇಲೆ ಡೆಲ್ಲಿಗೆ ಗಂಡಾಂತರ, ಜಲಗಂಡಾಂತರ. ಡೆಲ್ಲಿ ನಾವು ಹೋಗಿದ್ವಲ್ರಿ, ಸಿಂಧು ರಿವರ್ ವ್ಯಾಲಿ, ಅದು ಒಂದು ಗಂಡಾಂತರ. ಆಮೇಲೆ ಜಮ್ಮು ಕಾಶ್ಮೀರಕ್ಕೆ ಅದನ್ನೇ ಹಿಮ ಪರ್ವತ ಕುಸಿತ ಅದೆಲ್ಲ ಆಗತ್ತೆ ಅಂತ ಹೇಳವ್ರೆ. ಆಮೇಲೆ ಹಿರಿ ಜೀವ ಸಾಯುತ್ತೆ ಅಂತ ಹೇಳವ್ರೆ. ಇಲ್ಲ ನಾನು ಅನ್ಕೋತೀನಿ HD ದೇವೇಗೌಡರು ರಾಜರು ಮನೆ ತಂದವರು ಅಂದ್ರೆ ಆಡಳಿತದವರು ಹಿರಿ ಜೀವ ತಲೆ ಹೋಗುತ್ತೆ ಅಂತ ಹೇಳವ್ರೆ. ಅಂದ್ರೆ ನನ್ನ ಅಭಿಪ್ರಾಯ ದೇವೇಗೌಡರಿಗೆ. ಆ
ಆದ್ರೂ ಅವ್ರದ್ದೊಂದು ಹೆಸರು ಇಲ್ವೇನ್ರಿ ಅಪ್ಪಾಜಿ? ಕರ್ನಾಟಕ. ಮತ್ತೆ ಅವ್ರು ಏನೇ ಆಗ್ಲಿ ಅವರು ಒಬ್ರು PM ತಾನೆ. ಮೋದಿಗಿಲ್ಲ ಬಿಡಿ, ಮೋದಿಗೈತೆ ಇನ್ನುವೆ. ಅವ್ರ ಫೇಸ್ ಚಾರ್ಮಿಂಗ್ ಇನ್ನೂ ಚೆನ್ನಾಗೈತೆ ಅಪ್ಪಾಜಿ. ಜೈ ಮೋದಿ. ಹೀಗೆ ಅದು ಇದು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸತೀಶ್ಗೆ ಅಡುಗೆ ಮಾಡಿಸ್ಕೊಂಡು, ಪ್ರತಿ ಸಲ ಇದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. 3 ಇಯರ್ಸ್ ಆಗಿತ್ತು. ಅವ್ರು ಇವಾಗ ಚೆಕ್ ಕೊಡ್ತೀನಿ ಅಂತ ಬಂದಿದ್ದರು. ನಮ್ಮ ಬಿಸ್ನೆಸ್ ನಡೆಯೋದು ಒಂದು ನಂಬಿಕೆ ಮೇಲೆ. ಅವ್ರಿಗೇನೋ ಪ್ರಾಬ್ಲಮ್ ಆಗಿತ್ತಂತೆ. ಇಟ್ಸ್ ಓಕೆ ಅಂತ ನಾವು ಕೂಡ ರೆಕಮೆಂಡ್ ಮಾಡಿರಲಿಲ್ಲ. ಇವಾಗ ತಂದು ಕೊಟ್ಟು ಪಾಪ ಹೋದರು. ಇಟ್ಸ್ ಓಕೆ, ಹಿಂಗಾಗುತ್ತೆ ಒಂದೊಂದ್ಸಲಿ. ಬಾಯಲ್ಲಿ ಹಂಗೆಲ್ಲ ಏನೇನೋ ಮಾತಾಡಬಾರ್ದು. ವಸ್ತು ದೇವತೆಗಳು ಯಾವಾಗಲೂ ಅಸ್ತು ಅಸ್ತು ಅಂತ ಇರ್ತವೆ. ಒಳ್ಳೇದೇ ಬಯಸ್ಬೇಕು ಯಾರಿಗೆ ಆದ್ರೂ. ಹೌದು, ಸಾಕ ಬಿಸಿಲ ಬಜ್ಜಿ. ಇನ್ನೆರಡು ನಿಮಿಷಕ್ಕೆ ಡಬಾರಕ್ಕ ಮಳೆ ಸುರಿಯುತ್ತೆ. ಹೀಗೆ ಮಾತಾಡಿಕೊಂಡು ಅದು ಇದು ಟೆಂಪಲ್ ನಿಜವಾಗ್ಲೂ ಬಂದೇ ಬಿಡ್ತು. ಮಳೆ ಸೊನೆ ಮಳೆ ಇನ್ನೂ ಉದುರುತ್ತಾನೆ ಇತ್ತು. ಚಳಿ, ಗಾಳಿ, ವಿಪರೀತ ಗಾಳಿ ಗೈಸ್. ಸೊ ಒಂದೊಂದ್ಸಲಿ ನಿಜಕ್ಕೂ 15 ದಿನದ ಹಿಂದೆ ಈ ಬಿಸಿಲು ಸಾಕಪ್ಪ, ಸೆಕೆ ಸಾಕಪ್ಪ ಅಂತಿದ್ವಿ. ಈಗ ಈ ಗಾಳಿ ಸಾಕಪ್ಪ, ಮಳೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ ಈ ಮನುಷ್ಯನ ಜೀವ. ನಿಜ ಅಲ್ವಾ? ಎಷ್ಟು ವಿಚಿತ್ರ. ಸೊ ನಾವು ಬನ್ನೂರು ರೋಡಲ್ಲಿರೋಂಥ ಬುಗದಕಳ್ಳಿ ಮಾರಮ್ಮಂಗೆ ಬಂದಿದ್ದೀವಿ. ಹಣ್ಣು ಕಾಯಿ ಎಲ್ಲ ತೊಗೊಂಡು, ಕಾಯೆಲ್ಲ ಕೆಚ್ಕೊಂಡು ಅಲ್ಲೇ ಧ್ವಜಸ್ತಂಭದ ಹತ್ರ, ತ್ರಿಶೂಲದ ಹತ್ರ ಪೂಜೆ ಮಾಡಿಕೊಂಡೆ. ಬಿಕಾಸ್ ಆಫ್ ಅವ್ರಿಗೆ ಕೊಟ್ಟರೆ ಅವರು ಆ ಕಡೆ ಮಾಡಿಸ್ಕೊಂಬನ್ನಿ, ಈ ಕಡೆ ಮಾಡಿಸ್ಕೊಂಬನ್ನಿ ಅಂತ ನಮ್ಮನ್ನೇ ಕಳಿಸ್ತಾರೆ. ಅದ್ರ ಬದಲು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವಾಗಲೂ ಪ್ರತಿ ಸಲ ನಾನೇ ಈಚೆಗಡೆ ಪೂಜೆ ಮಾಡಿಸ್ಕೊಂಡು ಅರ್ಚನೆಗೆ ಮಾತ್ರ ನಾನು ಒಳಗಡೆ ತೊಗೊಂಡೋಗಿ ಕೊಡೋವಂಥದ್ದು. ಸೊ ತುಂಬ ಜನ ಇದ್ದರು ಗೈಸ್. ಸೋನೆ ಮಳೆಯಲ್ಲೂ ಕೂಡ ಅಷ್ಟು ಜನ ಬಂದಿದ್ದರು. ಸೊ ಸತೀಶ್ ಒಳಗಡೆ ಹೋಗಿ ಆಲ್ರೆಡಿ ಅರ್ಚನೆ ಟಿಕೆಟ್ ಅದೆಲ್ಲ ತೊಗೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾನು ಬೇಗ ಬೇಗ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು, ಹಣ್ಣು ಕಾಯಿ ಮಾಡಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು, ಯಾಕಂದರೆ ನಮಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಒಂಥರ ನೆಗೆಟಿವ್ ಎನರ್ಜಿ ಗೈಸ್ ನಮ್ಮ ಮನೆ ಹತ್ರ. ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ವಿಡಿಯೋ ಸ್ಟಾರ್ಟಿಂಗೇ ನಿಮಗೆ ಹೇಳಿದೆ. ಯಾಕಂದರೆ ನಾವು ಅನುಭವಿಸ್ತಾ ಇದ್ದೀವಿ ಅದನ್ನು ಪ್ರತಿದಿನ. ಅಷ್ಟು ನೀಟಾಗಿ ರಂಗೋಲೆ ಹಾಕಿ ಹೋಗಿದ್ದೀನಿ. ಬರೋ ಅಷ್ಟರಲ್ಲಿ ರಂಗೋಲೆ ಫುಲ್ಲು ಮಣ್ಣು ಎಲ್ಲಿಂದ ಬಂತು? ರಂಗೋಲೆ ಈಗ ನೆಲಕ್ಕೆ ಸೂರ್ಯದೇವಂಗೆ ಪೂಜೆ ಮಾಡೋಕ್ಕೆ ತಾನೇ ನಾವು ರಂಗೋಲೆ ಹಾಕಿ ಪ್ರತಿಯೊಂದು ಮಾಡೋದು. ಅಂಥದ್ರಲ್ಲಿ ಈ ರೀತಿ ಆದರೆ ಬೇಜಾರಾಗತ್ತಲ್ವ? ಸೊ ನಿಜಕ್ಕೂ ಬೇಜಾರಾಗುತ್ತೆ. ಯಾರು ಹಿಂಗೆ ಮಣ್ಣು ಹಾಕಿದಾರೋ ಅವ್ರ ಮನೆಯೇ ಮಣ್ಣಾಗಲಿ ಅಂತ ಕೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ ದೇವರು, ನಾ ಪೂಜೆ ಮಾಡೋ ದೇವರಿದ್ರೆ ಖಂಡಿತವಾಗಲೂ ಅದೇ ಆಗುತ್ತೆ ಗೈಸ್. ಮಹಾಮಂಗಳಾರತಿ ಎಲ್ಲ ಆದಮೇಲೆ ತಡೆ ಸಾಮಾನೆಲ್ಲ ತೊಗೊಂಡು ತಡೆ ಒರೆಸ್ಕೊಂಬರೋಣ ಅಂತ ನಾವು ಕಷ್ಟಪಡ್ತಾ ಇರೋದು ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಓ ಹಂಗಿದ್ದಾರೆ, ಹಿಂಗಿದ್ದಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಗೈಸ್ ಕಷ್ಟಪಟ್ಟು ದುಡಿತೀವಿ, ಶೋಕಿ ಮಾಡ್ತೀವಿ, ಏನು ಬೇಕೋ ಅದನ್ನು ತಿಂತೀವಿ. ನೀವು ಬೇಕಿದ್ರೆ ಮಾಡಿ. ನಾನು ಕೇಳೋದು, ಈ ಬಿಡಿಸಿರೋ ರಂಗೋಲೆಗೆ ನಿಂಬೆಹಣ್ಣು ಹಾಕೋದು, ಅರಿಶಿನ ಕುಂಕುಮ ಹಚ್ಬಿಟ್ಟು ನಿಂಬೆಹಣ್ಣು ಜಜ್ಜೋದು, ಮಣ್ಣು ಹಾಕೋದು, ಇವೆಲ್ಲ ಮಾಡಿದ್ರೆ ಏನಾಗ್ಬಿಡುತ್ತೆ? ನಾನು ಹೇಳೋದು, ನೆಗೆಟಿವ್ ಎನರ್ಜಿ ಇಲ್ಲ ಅಂತ ನಾನು ಹೇಳಲ್ಲ, ನೆಗೆಟಿವ್ ಎನರ್ಜಿ ಇದೆ, ನಾನು ಕೂಡ ನಂಬ್ತೀನಿ. ಅನುಭವಗಳು ಸುಮಾರಾಗಿದೆ. ಈ ವಯಸ್ಸಿಗೆ ನನ್ನ ವಯಸ್ಸಿಗೆ ಮೀರಿದ ಅನುಭವ ನನಗಾಗಿದೆ. ದಯವಿಟ್ಟು ನನ್ನ ಮನೆ ಬಾಗಿಲಿಗೆ ಯಾರಿಗೆ ಮೊಂಡು ತಂದು ಹಾಕಿದ್ದೀರಾ? ನನ್ನ ವಿಡಿಯೋ ನೋಡ್ತೀರಾ, ಅದು ನನಗೆ ಚೆನ್ನಾಗಿ ಗೊತ್ತು. ಕದ್ದು ಮುಚ್ಚಿ ಉಗ್ಗಿದ್ರು ಮನೆ ಮರ್ಯಾದೆ ಇಲ್ಲದೆ ನೋಡ್ತೀರಾ. ಇನ್ಯಾರು ಬರ್ತಾರೆ ಗೈಸ್? ನಮ್ಮ ನೇಬರ್ ಅವರೇ. ನಾನು CC ಕ್ಯಾಮ್ರಾ ಫೋಟೇಜ್ ಎಲ್ಲ ಚೆಕ್ ಮಾಡಿದೆ. ಕ್ಯಾಮ್ರಾ ಎಲ್ಲ ಫೋಟೇಜ್ ಚೆಕ್ ಮಾಡಿರೋದು ಹಾಕೋದು ಬೇಡ ಅಂತ ಸುಮ್ಮನಿದ್ದೀನಿ. ಸೊ ಅನುಭವಿಸ್ತೀರಾ, ಇವತ್ತಲ್ಲ ನಾಳೆ ಯಾರು ಕೋಪ ಗುರಿ ಆಗ್ತಿರೋ ಬಿಡ್ತಿರೋ. ನಾನಂತೂ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಅನ್ನಿಸ್ಕೊಂಡವ್ರ ಲೈಫಲ್ಲಿ ನೀವು ಉದ್ಧಾರ ಆಗೋಲ್ಲ. ಯಾಕಂದರೆ ನಾನು ಯಾರಿಗೆ ಏನಂತೀನೋ ಅದು ಆಗುತ್ತೆ ಕೂಡ. ನನ್ನ ಬಾಯಲ್ಲಿ ಮತ್ತಿದೆ. ನಾನು ಡ್ಯಾಮ್ ಶೋರ್ ಅದಕ್ಕೆ. ನನ್ನ 100%, 200% ನಾನು ಅದಕ್ಕೆ ನಿಜ. ನೀವು ಹಾಗೆ ನಿಮ್ಮ ಮನೆ ಫುಲ್ ಮಣ್ಣಾಗೇ ನೀವು ಹಾಳಾಗ್ತೀರಾ. ಸೊ ನನ್ನ ಮನೆ ಬಾಗಿಲಿಗೆ ನೀವು ಮಣ್ಣು ತಂದು ಹಾಕೋದು, ನಿಂಬೆಹಣ್ಣು ತಂದು ಹಾಕೋದು, ಏನು ಸಿಕ್ಕತ್ತೆ ನಿಮಗೆ? ಏನೂ ಸಿಕ್ಕಲ್ಲ. CC ಕ್ಯಾಮ್ರಾ ಫೋಟೇಜ್ ಆನ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಆನ್ ಮಾಡಿದೆ. ಆನ್ ದ ವೇ ಹರಿಹರ ಹೋಟೆಲಲ್ಲಿ ಎಲ್ಲರೂ ತಿಂಡಿ ತಿಂದಿದ್ರು. ಚಾರು, ಸತೀಶ್ ಎಲ್ಲ ತಿಂಡಿ ತಿಂದಿದ್ರು. ನಾನು ವಿಕ್ಕಿ ತಿಂಡಿ ತಿಂದಿರಲಿಲ್ಲ. ಸೊ 2 ತಟ್ಟೆ ಇಡ್ಲಿ ಚಿಕ್ಕದು
ಚುಬ್ಬಿ ಇಡ್ಲಿ ಅಂತ ಕರಿತೀವಿ. ಸೊ ಒಂದು ವಡ, ಮಸಾಲೆ ವಡ ತಿಂದ್ಕೊಂಡು ಗಾಂಧಿ ನಾನೇ ಕೊಡಿಸ್ತೀನಿ ಬನ್ನಿ ಮೇಡಮ್, ನಾನು ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸಿವಾಗ್ತಾ ಇದೆ ಅಂತಂದರು. ಸೊ ಹಾಗಾಗಿ ಅವರು ತಿಂದಿಲ್ವಲ್ಲ ಅಂತ ಅಂದ್ಕೊಂಡು ನಾನು ಆಲ್ರೆಡಿ ಚಪಾತಿ ಮಾಡಿಟ್ಟಿದ್ದೆ. ಬಟ್ ಪೂಜೆ ಮಾಡೋ ತನಕ ಚಪಾತಿ ತಿನ್ನಬಾರ್ದು ಅಂತ ನಾನು ತಿನ್ಕೊಂಡು ಹೋಗಿರಲಿಲ್ಲ. ವಿಕ್ಕಿ ಒಂದು ಮಸಾಲೆ ದೋಸೆ ತೊಗೊಂಡ, ಇನ್ನೇನು ತೊಗೊಳ್ಳಿಲ್ಲ, ಯಾಕಂದರೆ ಅವರಿಬ್ಬರು ಚಾರು ಅವರೆಲ್ಲ ತಿಂತಿದ್ರಲ್ಲ. ಹೋಟ್ಲಲ್ಲಿರೋರೆಲ್ಲ ಪರಿಚಯ ನಿಮಗೆ? ಹೋಟ್ಲಲ್ಲಿರೋರೆಲ್ಲ ಪರಿಚಯ? ಇಡ್ಲಿ ಕೊಡ್ಸಿದ್ ಗುರುಮಲ್ಲಪ್ಪಂಗೆ, ಇಡ್ಲಿ ಕೊಡ್ಸೋ ಗುರುಮಲ್ಲಪ್ಪಂಗೆ, ಇಡ್ಲಿ ವಡೆ ಕೊಡ್ಸಿರೋ ಗುರುಮಲ್ಲಪ್ಪಂಗೆ ಎಷ್ಟಾಯ್ತು ಬಿಲ್ಲು? ₹1.60, 160. ಕರೀರಿ ಅವನ್ನ, ವಿಕ್ಕಿ ಕರೀರಿ. ತಿಂಡಿ ಕೊಡ್ಸಿದ್ ಗುರುಮಲ್ಲಪ್ಪಂಗೆ, ಗುರುಮಲ್ಲಪ್ಪಂಗೆ ನೆನ್ಕ ನೋಡೋ ಗುರುಮಲ್ಲಪ್ಪಂಗೆ. ಮೊದ್ಲು ಥರ ಏನು ಇಡ್ಲಿ ಎಲ್ಲ ಪಿಚ ಪಿಚ ಅಂತ ಒಳಗಡೆ ಮೊದಲು ಚೆನ್ನಾಗಿತ್ತು ಇಡ್ಲಿಗೇನು, ಒಳಗಡೆ ಇಟ್ಟಂಗಿರ್ತದೆ ನೋಡಿ, ತಿಂದಾದ್ಮೇಲೆ ಲಾಸ್ಟಲ್ಲಿ ಮೇಲ್ ಚೆನ್ನಾಗೈತೆ, ಒಳಗಡೆ ಇಟ್ಟಿತ್ತು. ಒಳಗೆ ಒಂಥರ ಇಟ್ಟ ಬೇಯಿಸಿಲ್ಲ ಚೆನ್ನಾಗವ್ರು. ಇಲ್ಲಿ ಕೊಡ್ತೀರಲ್ಲ ಜಡ್ಗ ಸ್ಟ್ಯಾಂಡ್ ಹತ್ರ, ಚಪಾತಿ ತಿಂದಿದ್ರು ಅವ್ರ ಮನೇಲಿ, 4 ಚಪಾತಿ ತಿಂದಿದ್ರು. ಬೆಳಿಗ್ಗೆ ಎದ್ದಿದ್ದು ನಾನು 3 ಗಂಟೆಲಿ, ಇವಾಗ ನೋಡಿ ಹೆಂಗ್ ಹೋಗ್ತಿದಾರೆ ಮೆತ್ತಿಗೆ, ಮೆಳ್ಳೊಂಥರ. ಗಾಡಿ ಆಫೇ ಮಾಡಿಲ್ಲ. ನೀನು ಕೂತ್ಕೋ. ಹಿಂಗೆ ಹಾಕಿದ್ರೆ 1ನೇ ಗೇರು, ಎಷ್ಟು ಅದ್ರ ಕೆಳಗಡೆ ಹಾಕಿದ್ರೆ 2ನೇ ಗೇರು, ತಂದು ಮಧ್ಯಕ್ಕೆ ಹಾಕಿದ್ರೆ 3ನೇ ಗೇರು, ಕೆಳಗೆ ಹಾಕಿದ್ರೆ 4ನೇ ಗೇರು, ಈ ಕಡೆ ತಂದು ಈ ಕಡೆ ಹಾಕಿದ್ರೆ 5, ತಿರ್ಗಿ ಈ ಕಡೆ ಕೆಳಗಡೆ ಹಾಕಿದ್ರೆ ರಿವರ್ಸು. ಹೌದಾ? ಹಿಂಗೆ ಹಾಕಿದ್ರೆ 1ನೇ ಗೇರು, ಹಿಂಗೆ ಹಾಕಿದ್ರೆ 2ನೇ ಗೇರು, ಮಧ್ಯಕ್ಕೆ ಹಾಕಿ ಹಿಂಗೆ ಹಾಕಿದ್ರೆ 3ನೇ ಗೇರು, 4ನೇ ಗೇರು, ಈ ಕಡೆ ತೆಗೆದ್ರೆ ಹಿಂಗೆ ಹಾಕಿದ್ರೆ 5ನೇ ಗೇರು, ರಿವರ್ಸು. ಅಲ್ಲಿ ಬರ್ದಿರೋದು ಬಿಟ್ಬಿಡು, ಹಾಜ ಮರಕ್ಕೆ ನೋಡು. ಹಿಂಗೆ ಹಾಕಿದ್ರೆ 1ನೇ ಗೇರು, ಅದ್ರ ಕೆಳಗಡೆ ಹಾಕಿದ್ರೆ 2ನೇ ಗೇರು, ಹಿಂಗೆ ಹಾಕಿ ಹಿಂಗೆ ಮುಂದಕ್ಕೆ ಹಾಕಿದ್ರೆ 3ನೇ ಗೇರು, ಹಿಂಗೆ ಕೆಳಗಡೆ ಹಾಕಿದ್ರೆ 4ನೇ ಗೇರು, ಈ ಕಡೆಗೆ ಹಾಕಿದ್ರೆ ಫಸ್ಟ್ನೇದು 5ನೇ ಗೇರು, ಹಿಂಗೆ ಕೆಳಗಡೆ ಹಾಕಿದ್ರೆ ರಿವರ್ಸ್. ನಿಂಗೆ ಕಾರು ಓಡಿಸೋಕ್ಕೆ ಬರೋಲ್ಲ. ಹೌದು. ಬ್ರೇಕ್ ಎಲ್ಲ ಗೊತ್ತಿಲ್ಲ. ಎಷ್ಟು ಗೇರ್ ಐತೆ ಗೊತ್ತಿಲ್ಲ. ಮತ್ತು ಕಾರು ಓಡ್ಸೋಕ್ಕೆ ಬರುತ್ತೆ ಅಂದರೆ ನಿನ್ನಷ್ಟು ಬ್ರಿಲಿಯಂಟ್ ಅಲ್ಲ. ಇದೇನು ಐತೆ ಗೊತ್ತಿಲ್ಲ. ಏನಿದು ಏನಿದು? ಗಾಡಿ ಮುಚ್ಕೊಂಡು ಆಫ್ ಮಾಡು. ತಿಂಡಿ ತಿಂದ್ಬಿಟ್ಟು ಹಾಗೆ ಬಂದ್ಬಿಟ್ಟಿದ್ವಿ. ಕಾಫಿ ಏನು ಕುಡಿದಿರಲಿಲ್ಲ. ಸೊ ಚಳಿಗೆ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಹೈಗಿರಿ ಕೆಫೆ ಆನ್ ದ ವೇ, ಅಲ್ಲೇ ನಿಂತ್ಕೊಂಡು ಹೊರಗಡೆನೇ ಕಾಫಿನ ಆರ್ಡ್ರ್ ಮಾಡಿ ತರಿಸ್ಕೊಂಡು, ಹೋಟೆಲ್ಗೆಲ್ಲ ಹೋಗಲಿಲ್ಲ. ಸಖತ್ತಾಗಿರುತ್ತೆ ಗೈಸ್ ಮೈಸೂರು ಹೈಗಿರಿ ಕೆಫೆ. ಯಾರಿನ್ನೂ ಹೋಗಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ಕಾಫಿ ಮಾತ್ರ ₹25 ಐ ಥಿಂಕ್ ಒಂದು ಕಾಫಿ. 2,000 ಜನಕ್ಕೆ ಮಾಡಿದ್ರೆ ಅಪ್ಪಾಜಿ? 4,000 ಜನ, 10,000 15,000 ಮಾಡಿಸೋರಾಗ, ಈಗ 4ಕ್ಕೆ ಬಂದವ್ರೆ. 10,000 15,000 20,000 ಜನಕ್ಕೆ ಮಾಡಿಸ್ತೀರಾಗ ಮತ್ತೆ. ಅವತ್ತು ಬೇರೆ ಫೋನ್ ಮಾಡ್ಬಿಟ್ಟು ಬನ್ನಿ 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 ಅಂತ ಇದ್ದೀರಾ, ನಿಮ್ಮ ವಾಯ್ಸೇ ಕೇಳಿಸ್ತಾ ಇಲ್ಲ. ಅಡ್ರೆಸ್ ಆದ್ರೂ ಕರೆಕ್ಟಾಗಿ ಹೇಳ್ಬೇಕಲ್ವೇನ್ರಿ ಅಪ್ಪಾಜಿ ನೀವು? ನೀವು ಹೇಳೋದೇ ಕೇಳಿಸ್ತಾ ಇರ್ಲಿಲ್ಲ. ನಾನು ಅಲ್ಲಿದ್ರೆ ಬೇಕಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ಬನ್ನಿ ಹೋಗೋ ಅಂದ್ಬಿಟ್ಟು ಅವ್ರಿಗೆ ಒಂಟಿ ಬಂದು ಮಾಡೋಣ. ನೀವು ಹೇಳೋದೇ ಕೇಳಿಸ್. ಇಲ್ಲೂ ಚೆನ್ನಾಗಿರ್ತದೆ. ₹25 ಕಾಪಿ ಇಲ್ಲಿ ಚಿಕ್ಕಮಂಗ್ಳೂರು ಕಾಪಿ. ಅಲ್ಲಿಗೆ ₹15 ಕೊಡೋದಲ್ಲ, ಅದು ಚೆನ್ನಾಗಿದೆ. ಅದೇ ಥರ ಇರ್ತದೆ.
ಮನೆಗೆ ಬಂದ ತಕ್ಷಣ ಹಳಸೆನ ತೊಗೊಂಬಂದಿದ್ವಿ. ಘಮ 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 ಅಂತ ಇತ್ತು. ತುಂಬ ಹಣ್ಣಾಗೋಗಿತ್ತು ಅಂತ ಅನಿಸುತ್ತೆ. ಫಸ್ಟ್ ಕಟ್ ಮಾಡಿ ನೋಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ವಿ. ದಪ್ಪ ತೊಳೆ, ಅಷ್ಟೊಂದು ಹಣ್ಣಿರಲಿಲ್ಲ, ತೆಳುಗಿತ್ತು. ಬಟ್ ಸ್ವೀಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ತುಂಬ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಹಣ್ಣು ಕಮ್ಮಿ, ಕ್ವಾಂಟಿಟಿ ಕಮ್ಮಿ, ಕ್ವಾಲಿಟಿ ಚೆನ್ನಾಗಿತ್ತು ಅಂತಾರಲ್ಲ ಹಾಗೆ. ಸೊ ಇಬ್ಬರೇ ಒಂದು ಪ್ಲೇಟ್ ಫುಲ್ಲು ತಿಂದ್ಬಿಟ್ರು. ನಾನು ಒಂದೇ ಪೀಸ್ ನಿಜಕ್ಕೂ ತಿಂದಿದ್ದು. ನನ್ನ ಮಗನಿಗೆ 4 ಪೀಸ್ ಉಳ್ಕೋತು. ಒಂದು ಹುಂಡೆ 200 ರೂಪಾಯಿ ಕೊಟ್ಟು ತಂದು ಒಂದು ತಟ್ಟೆ ಫುಲ್ಲು ಅಪ್ಪ ಮಗಳು ಇಬ್ಬರೇ ತಿಂದರು. ಈ ರೀತಿ ಹಣ್ಣು ತಿನ್ನೋದ್ರಲ್ಲಿ ನಮ್ಮ ಮನೇಲಿ ಎಸ್ಪೆಷಲಿ ಇವರಿಬ್ಬರೇ ಎಕ್ಸ್ಪರ್ಟ್. ತಿಂಡಿ ತಿನ್ನಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀರಾ? ಧರ್ಮಸ್ಥಳದಲ್ಲಿ ಯಾವ ತಿಂಡಿ ಐತ್ರಿ? ಅನ್ನ ಪ್ರಸಾದ ಐತೆ ಧರ್ಮಸ್ಥಳ. ತಿಂಡಿ ಏನಾಯ್ತ್ರಿ ಧರ್ಮಸ್ಥಳದಲ್ಲಿ? ನೀವು ಹೋಗ್ಬೇಕು ತಾನೇ ಬೆಟ್ಟಕ್ಕೆ, ಅಪ್ಪಾಜಿ ಮಾದಪ್ಪನ ಬೆಟ್ಟಕ್ಕೆ. ಎಲ್ಲ ಖಾಲಿ ನಾಳಿಸ್ನೇವ್ ನಾವು ಅದನ್ನ ಕೆಳಗಡೆ ಡಸ್ಟ್ಬಿನ್ಗೆ ಹಾಕ್ಬೇಕಾಯ್ತು. ಅಲ್ಲಿ ಜಾಗನೇ ಇಲ್ಲ ಡಸ್ಟ್ಬಿನ್ ನೋಡಿ. ಭಗವಂತ ಹಿಂಗೆ ಮಾತಾಡ್ತಾ ಮಧ್ಯಾಹ್ನ ಸಾಂಬಾರು ಇತ್ತು, ಬೇಳೆ ನುಗ್ಗೆಕಾಯಿ ಸಾಂಬಾರು ಇತ್ತು. ಸೊ ಅದಕ್ಕೆ ಬಿಸಿ ರೈಸ್ ಮುದ್ದೆ ಮಾಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಗಾಳಿ ಮಾತ್ರ ರಪ್ಪ ರಪ್ಪ ಅಂತ ಬೀಸ್ತಾನೆ ಇತ್ತು. ಒಂದು ಯಾವುದೋ ತೆಲುಗು ಮೂವಿ ಹಾಕಿದ್ರು, ಸತೀಶ್ ಮೂವಿ ನೋಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅವರಿಗೆಲ್ಲ ಬಿಸಿ ಬಿಸಿ ಮುದ್ದೆ ರೈಸ್ ಹಾಕೊಟ್ಬಿಟ್ಟು ನಾನು ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡೆ. ಗುರುಮಲಪ್ಪ ಕರೀತಾಯಿದ್ರು, ಬನ್ನಿ ಮೇಡಮ್ ನೀವು ನಮ್ಮ ಜೊತೆಗೆ ಜಾಯ್ನ್ ಆಗಿ ಹಾಕಮ್ಮನಿ ತಟ್ಟೆಗೆ ಹಾಕಮ್ಮನಿ ಅಂತ. ನೀವು ಮಾಡಿ ನಾ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ಊಟ ಮಾಡಿ ಒಂದೊಳ್ಳೆ ನಿದ್ದೆ ಮಾಡಿ ಕಾಫಿ ಮಾಡಿ ಕುಡಿದು ಗುರುಮಲ್ಲಪ್ಪ ಕೂಡ ಹೊರಳಿಕ್ಕೆ ರೆಡಿ ಆದರು. ಎಣಿಸ್ತವನೆ ಆಕಾಶನ, ಆಕಾಶ ಎಣಿಸ್ತವನೆ ಕಣ್ರಿ. ಜೋಡಿ ಏನು 4 ಗಂಟೆ ಕರೆಕ್ಟಾಗಿ ಹೋಯ್ತಾ ಇದ್ದೀರಾ ಮೂವಿ ಇಡೆ? ಏನ ಯಾವಾಗ? ಓ ಫೋನ್ ಮಾಡ್ತೀನಿ, ಮಳೆ ಹೋಯ್ತಾ ಇದೆ ಮೇಡಮ್ ಅಕ್ಷನ್ ಕಲ್ಸ್ಕೊಟ್ಟೆ. ಏನೋ ಚೋಡಿ ಮಹಾಪ್ರಭುಗಳೇ ನೀವೇನಿಲ್ಲಿ? ಹೌದಾ? ಚೋಡಿ ನೋಡಿದ್ರಲ್ಲ ವಿಡಿಯೋ. ಎಂಥ ಕಚ್ಚಾಡ ಕಜ್ಜಿ ಹೆಂಗಸ್ರುಗಳಿದ್ದಾರೆ ಅಂದರೆ ನಮ್ಮನೆ ಹತ್ರ. ಯಪ್ಪ 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 ಯಪ್ಪ, ದುಶ್ಮನ್ ಕಹಾ ಹೇ ಅಂದರೆ ಅಕ್ಕಪಕ್ಕ ಹೇ ಅಂತ ಹೇಳ್ಬೋದು. CC ಕ್ಯಾಮ್ರಾ ಫೋಟೇಜ್. ಸೊ ಯಾರು ಹಾಕಿದ್ದಾರೆ ಏನು ಎತ್ತ ಪ್ರತಿಯೊಂದು ಕ್ಯಾಮ್ರಾ ನಂಬರ್ 2ನಲ್ಲಿದೆ ರೆಕಾರ್ಡಿಂಗ್ ಕ್ಲಿಪ್ಪಿಂಗ್ಸ್. ಅವ್ರು ಅನ್ಕೋಬೋದು ಏನೂ ಮಾಡ್ಕೊಳಕ್ಕಾಗಲ್ಲ ಹಾಗೆ ಹಿಂಗೆ ಅಂತ. ಕರ್ಮ ಆಲ್ವೇಸ್ ರಿಟರ್ನ್. ಹೆಂಗೆ ಕೊಡುತ್ತೆ ಅಂದರೆ ನೋಡ್ಕೊಳಂಗೆ ಕೊಡುತ್ತೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಅದರ ಬಗ್ಗೆ ಮಾತಾಡಿ ನನ್ನ ಬಾಯಿ ಹೊಲ್ಸು ಮಾಡ್ಕೊಳ್ಳಿ. ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ, ಸಿಸ್ ಶಾರ್ಟ್ ಮಂಗಲ್ಯ ಚೈನ್ ಹಾಕ್ಕೊಳ್ಳಿ, ಅಷ್ಟು ದೊಡ್ಡದು ಹಾಕೋಬೇಡಿ ಅಂತ. ನನ್ನ ಹತ್ರ ಇದೆ ನಿಜಕ್ಕೂ, ಬಟ್ ನನಗೆ ಇದೇ ಇಷ್ಟ. ಸೊ ಅದಕ್ಕೆ ಯಾವಾಗಲೂ ಇದನ್ನೇ ಹಾಕೋತಿರ್ತೀನಿ. ತೋರಿಸ್ತೀನಿ. ಇದೊಂದು ಸ್ವಲ್ಪ ಕಂಪ್ಲೀಟಾಗಿ ಎಲ್ಲ ನೋಡಿಬಿಟ್ಟು ವೀಡಿಯೋಸ್ ಎಲ್ಲ ಸತೀಶ್ಗೆ ಕಳಿಸ್ಬಿಟ್ಟು ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸಂಜೆ ಕಾಫಿ ಮಾಡಿ ಕುಡಿದು
ಮೂಡೆಲ್ಲ ಫ್ರೆಶ್ ಅಪ್ ಮಾಡಿಕೊಂಡು ಕೈಕಾಲು ಮುಖ ತೊಳೆದು ದೀಪ ಹಚ್ಚಿ ಧೂಪ ಹಾಕಿ ಪೂಜೆ ಮಾಡಿ ಒಂದು ಲೋಟ ಬಿಸಿನೀರು ಕಾಯಿಸಿದ್ದೀನಿ, ಬಿಸಿನೀರು ಕುಡಿಬೇಕು. ಏನು ಮ್ಯಾಮ್ ಮಾಂಗಲ್ಯ ಚೈನು ಮಂಗಳಸೂತ್ರ ತೋರಿಸ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀರಾ ಅಂದ್ಕೋಬೇಡಿ. ನೋಡಿ ಇಷ್ಟು ಮಳೆ ಹುಯ್ತಾಯಿದ್ರು, ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಅಂತ. ಬೆಳಿಗ್ಗೆ ಮಾಡಿದ್ದು ಚಪಾತಿ ನಂಬ್ತೀರಾ ಬಿಡ್ತೀರಾ? ನೋಡಿ ಇಷ್ಟು ಚಪಾತಿ ಇದ್ದಾವೆ ಗೈಸ್. ಸತೀಶ್ ನೋಡಿದ್ರೆ ಉಗಿತಾರೆ. ಎದು ಎದು ಬಂತ ಎದು ಪಪ್ಪಿ ಕೊಡು ಮಗನೆ. ಅಕ್ಕ ಇಲ್ಲಿ ಬಬ್ಬು ಅಕ್ಕ ಕರಿ ಬಬ್ಬು ಅಕ್ಕ ಕರಿ ಅಕ್ಕ ಕರಿಬೇಕು. ಈಗಿನ ಮಕ್ಕಳು ನೋಡಿ ಗೈಸ್, ಫೋನ್ ನೋಡಿದ ತಕ್ಷಣ ಫೋನ್ ಬೇಕು. ಫೋನ್ ಬೇಕಪ್ಪ? ಅಪ್ಪಚ್ಚಿ ಫೋನ್ ಬೇಕಾ? ಡ್ಯಾನ್ಸ್ ಮಾಡು. ಫೋನ್ ಬೇಕಾ? ಎಷ್ಟು ಒಕ್ಕೊಂಡಿದ್ದಾನೆ ನೋಡಿ ನನ್ನ ಮಕ್ಕಳನ್ನ. ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಶೂಸ್ ಬೇಕು. ಸೊ ಸ್ವಲ್ಪ ಯೂನಿಫಾರ್ಮ್ ಹಾಲ್ಟ್ರು ಮಾಡಿಸ್ಬೇಕು. ಹಾಗಾಗಿ 5 ನಿಮಿಷ ಹೋಗ್ಬಿಟ್ಟು ನಿಯರ್ ಶಾರದಾದೇವಿ ನಗರಕ್ಕೆ ಬಂದುಬಿಡ್ತೀನಿ. ಆಮೇಲೆ ತೋರಿಸ್ತೀನಿ. ಮಾಮಿ ಕೈ ಮುಗಿ ಮನೆ. ಮಾಮಿ ಮಾಡ್ತಾ ಇದೆಯಾ? ಮಾಮಿ ಕೇಳಪ್ಪ. ಮಾಮಿ ಒಳ್ಳೆ ಬುದ್ಧಿ ಕೊಡು ಮಾಮಿ. ಬಿಸಿ ನೀರು ಬಿಸಿನೀರನ್ನು ಕುಡ್ದಾ? ಸ್ಮೈಲ್ ರಾಜಾ. ನೀ ಕೈಕಾಲು ಮುಖ ತೊಳೆದಾಯ್ತಾ? ಬಾ, ಟೈಮ್ ಆಯಿತು, ನಂಗೆ ಕೆಲಸ ಐತೆ. ಕಿವಿ ಬೆಳಗ್ಗೆಯಿಂದ ಜುಮ್ಗೆ ಹಾಕೊಂಡ್ಬಿಟ್ಟು ನೋವ್ತಾ ಇದೆ, ಬಿಚ್ಚಿಟ್ಬಿಟ್ಟೆ. ಚಾರು ನೀರಲ್ಲಿ ಬಿಡಬೇಡ. ಬಾ ಇದು ಹೋಗೋಣ, ಕಿಕ್ಕಿ ಹೋಗೋಣ. ಬರ್ತೀಯ? ಇದು ಚಾಕಿ ಇಲ್ಲ ಮಗನೆ, ಚಾಕಿ ತಿನ್ಬಾರ್ದು. ಫ್ರಿಜ್ಜಲ್ಲಿ ಚಾಕಿ ಇಲ್ಲ, ಬೇಡ. ಚಾಕಿ ಜಾಸ್ತಿ ತಿನ್ಬಾರ್ದು ಮಗನೆ. ಬಾ, ಚಾಕಿ ಬೇಡ. ಏನು ಮೋದಿತ್ 5 ನಿಮಿಷ ಬರ್ತಾಳೆ, ಹೋಗೋಳು. ಶೂಸ್ ತಗೊಂಡು ಬರ್ತೀವಿ ಆಯ್ತಾ? ಆಮೇಲೆ ಜನ ಇಷ್ಟೊಂದು ತುಂಬಿರ್ತಾರೆ. ಹಸುನು ಮಾತಾಡ್ಸು, ರೋಡಲ್ಲಿ ಹೋಗೋ ಹಸುನು. ಬಸ್ಸು ಇದ್ಯಾಕೆ ಲೂಸಾ ಚಾರು? ನಿಂಗೆ ಕೊಟ್ರೆ ಹೆಂಗ್ ಕೊಡ್ತೀನಿ ಅಂತ. ಇವಾಗ ಜ್ವರ ಬಂದು ತಗೊಡು ಒಂದ್ಸಲಿ ನನಗೆ. ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ಅವಾಗ. ಅವ್ರು ಕೊಡ್ತಾರೆ. ಬಾ, ಈ ಕಡೆ ಸ್ಕೂಲ್ ಶೂಸ್ ಇರೋದು. ಬಾ. ಬೇಡ ಚಪ್ಪಲಿ, ಬರೀ ಶೂ ತಗೋ. ಇರೋ ಚಪ್ಪಲಿನೇ ಸಾಕು. ಕರೆಕ್ಟಾಗಿ ನೋಡು. ನೋಡಿ ಯಾಕೆ ಏನು ಕೋತಿ ಮಾಡ್ತಾರೆ. ಚುದ್ದ ಆಗಿದ್ಯಾ? ಆಗೋ ಎಲ್ಲಿ ಚಿಕ್ಕೈತೆ ನೋಡು. ಅದೇ ದುಡ್ಡು 3 ಜೊತೆ ಬ್ಲ್ಯಾಕ್ ತಗೋ ನೀನು. ಅದು ಎಲ್ಲೋ ತಗೊಳ್ಳ ಅಂದ್ರೆ ಅಲ್ಲಿ ಕೊಟ್ಟನಲ್ಲ ಕೆಳಗಡೆ. ಇದೇ ತಗೋತೀನಿ ರೀ. ಇದು ತಗೋತೀನಿ ರೀ. ಬೇಡ, ಹೇಳ್ದದು ತುಂಬ ಹೇಳ್ತಾ ಚಾರು. ನಾವು ಹೆಣ್ಮಕ್ಳು ಹಂಗೆ ಅಲ್ವಾ, ಒಂದು ಅಂದ್ಕೊಂಡ್ಬರ್ತೀವಿ, ಒಟ್ಟೊಟ್ಟಿಗೆ 3-4 ಶಾಪಿಂಗ್ ಮಾಡ್ಕೊತೀವಿ. ಒಂದು ಶೂಸ್ ಅಂದ್ಕೊಂಡು ಬಂದೆ, ಇಷ್ಟೆಲ್ಲ ತೊಗೊಂಡ್ವಿ. ಸ್ವಲ್ಪ ಹಾರ್ಲಿಕ್ಸ್ ಬೇಕಾಗಿತ್ತು ಕಾಲು ನೋವಿಗೆ, ಯಾವುದೋ ಒಂದು ಹೊಸದಾಗಿ ಬಿಟ್ಟಿದ್ದಾರೆ ಅಂತ. ಅಂದರೆ ವಿಮೆನ್ಸ್ ಪ್ಲಸ್ ಆ ಥರದ್ದು ಒಂದು. ಆಮೇಲೆ ಇನ್ನೊಬ್ರು ಹೇಳಿದ್ರು ಇದು ಶುಗರ್ ಫ್ರೀ ಒಂದು ಬಂದಿದೆ, ಚಾಕ್ಲೇಟ್ ಫ್ಲೇವರು. ಒಂದ್ಸಲಿ ಟೇಸ್ಟ್ ಮಾಡಿ ಸರ್ ಅಂತ ಆಕ್ಸ್ಫರ್ಡ್ ಫಾರ್ಮ್ಸಲ್ಲಿ ಹೋಗಿ ಹಾರ್ಲಿಕ್ಸ್ ಕೂಡ ಬೈ ಮಾಡಿ, ಅಲ್ಲಿಂದ ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು ಮನೆಗೆ. ಮಕ್ಕಳಿಗೆ ಹಾರ್ಲಿಕ್ಸ್ 1 kg, 1/2 kg 2 ಮಖಾನ ಬೇಕಿತ್ತು.
ಇನ್ನು ಡಬ್ಬಿಗೆ ಸ್ನ್ಯಾಕ್ ಮತ್ತು ಜಾಗ್ರಿ ಬೆಲ್ಲದ ಪೌಡರ್ ಮತ್ತು ಬಟ್ಟೆ ಸೋಪು, ಆಮೇಲೆ ಒಂದು ಪ್ಯಾಕೆಟ್ ಪರಾಟ ತೊಗೊಂಡೆ, ಹೆಂಗಿರುತ್ತೆ ನೋಡೋಣ ಅಂತ 2 ಪ್ಯಾಕೆಟ್ಸ್ ತೊಗೊಂಡೆ, ಆಮೇಲೆ ಒಂದು ಮಖಾನ ಪ್ಯಾಕೆಟ್ ತೊಗೊಂಡೆ. ಇಷ್ಟೆಲ್ಲ ತೊಗೊಂಡು ಬಿಲ್ ಎಷ್ಟಾಯಿತು ಅಂತ ಹೇಳಿ ಬಿಲ್ಲೆಲ್ಲ ಪೇ ಮಾಡಿ ಈ ಸಂಜೆ ಆಗ್ತಿದ್ದಂಗೆ ಏನಾದರೂ ಕ್ರೇವಿಂಗ್ಸ್ ಏನಾದರೂ ತಿನ್ನೋಣ ಅಂತ ಪಾರ್ಕ್ಗೆ ಬಂತು. ಆಷಾಢ ಇನ್ನ ಆಷಾಢನೇ, ಇನ್ನೊಂದು ವಾರ ಹೋದ್ರೆ ಆಷಾಢ. ಆಗಲೇ ಮುಂಗಾರು ಸ್ಟಾರ್ಟ್ ಆಗೈತಲ್ಲ. ಇನ್ನೇನಿದ್ರು ಕಾರ್ತಿಕ್ ಬರ್ಬೇಕು ನಮಗೆ. ಹೌದು, ಬಾಯಿಲಿ ಉಜ್ಜಬೇಡ, ನೋಡ್ತೀನಿ ಕಣ್ಣಿಗೆ. ಸಾರಿ ಗೈಸ್, ಬೇಜಾರಾಗಬೇಡಿ, ತೋರಿಸ್ತೀನಿ ಅಂತ ಫೈನಲಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್, ಗ್ರೋಸರಿ ಶಾಪಿಂಗ್, ಚಪ್ಪಲ್ ತೊಗೊಂಡ್ವಿ, ಸ್ನ್ಯಾಕ್ ತಿನ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇದೇ ನನ್ನ ಪುಟಾಣಿ ಮಂಗಳಸೂತ್ರ, ಕಾಣಿಸ್ತಾ ಇದೆಯಾ ನಿಮಗೆ? ಇದ್ರ ಸುತ್ತ ವೈಟ್ ಸ್ಟೋನ್ ಇದೆ, ಫುಲ್ಲು ಡೈಮಂಡ್ ಇದೆ. ಸೊ ಇದು 10 to 12 ಗ್ರಾಮ್, ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ, ಮರ್ತೋಗ್ಬಿಟ್ಟಿದ್ದೀನಿ. ಸುಮಾರು ವರ್ಷ ಆಯಿತು ಗೈಸ್ ತೊಗೊಂಡು, ಬಟ್ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಬ್ಯಾಕ್ ಕ್ಯಾಮ್ರಾನಲ್ಲೇ ತೋರಿಸ್ತಾ ಇದ್ದೀನಿ. ಇದ್ರ 1 ನಿಮಿಷ ಇರಿ. ಇವಾಗ ನೋಡಿ, ಇದು ಲೈಟ್ಗೆ ಸ್ಪ್ರಿಂಕ್ಲಿಂಗ್ ಆಗ್ತಾ ಇದೆಯಲ್ಲ, ಅದೆಲ್ಲ ಡೈಮಂಡ್ ಸ್ಟೋನು. ಎಷ್ಟಿದೆ ಅಂತ ಅಪ್ರಾಕ್ಸಿಮೇಟಾಗಿ ನಾನು ಎಣಿಸಿಲ್ಲ, ಸ್ಟೋನ್ಸ್ ಎಷ್ಟಿದೆ ಅಂತ ನಾನು ಎಣಿಸಿಲ್ಲ. ಸೊ ಕೆಳಗಡೆ ಸತೀಶ್ ಎಲ್ಲ ಇದ್ದಾರೆ, ಹಿಂಗೆಲ್ಲ ತೋರಿಸ್ತಾ ಇದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಬೈತಾರೆ. ಬಟ್ ಇದು 10ರಿಂದ 12 ಗ್ರಾಮ್ ಇರ್ಬೋದು ಮೇ ಬಿ. ಹಿಂದೆಗಡೆ ಕೊಂಡು ಈ ಥರ ಹುಕ್ಕು ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಂಡಾಗ ಎತ್ನಿಕ್ ಲುಕ್ ಕೊಡುತ್ತೆ, ಅಥೆಂಟಿಕ್ ಲುಕ್ ಕೊಡುತ್ತೆ. ಬಟ್ ನನಗೆ ನಿಜಕ್ಕೂ ಇದು ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಗೈಸ್, ಡೈಮಂಡೇ ಬೇಕು ಅಂದ್ಬಿಟ್ಟು ತೊಗೊಂಡೆ. ಬಟ್ ಹಾಕಿ ತೋರಿಸ್ತೀನಿ ರೀ. ಸಿಟಿಯಿಂದ ಬಂದೋಳೆ ಇರಪ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಸುಮಾರು ಜನ ಅಕ್ಕ ತೋರಿಸಿ ಇದನ್ನೇ ಜಾಸ್ತಿ ಹಾಕ್ಕೊಳ್ಳಿ, ಈ 2 ಎಳೆ ಚೈನ್ ಬಿಚ್ಚಿಟ್ಬಿಡಿ ಅಂತ ಕಮೆಂಟಲ್ಲಿ ಹೇಳ್ತಾನೇ ಇದ್ದರು. ಸೊ ಇದ್ರ ಸುತ್ತ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ. ಇದ್ರ ಸರ್ಟಿಫೈ ಕೂಡ ಇದೆ. ಈಗಂತೂ ತೆಗಿಯೋಕ್ಕಾಗಲ್ಲ, ಬೆಳಗ್ಗೆ ತೆಗಿತೀನಿ. ಆ್ಯಕ್ಚುಲಾಗಿ ನಾನು ಕಬೋರ್ಡಲ್ಲಿ ಹುಡುಕ್ತೆ ಸಿಗುತ್ತೇನೋ ಅಂತ, ಬಟ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಸೊ ಸರ್ಟಿಫೈ ಬೇಕಾದರೆ ಕಮೆಂಟಲ್ಲಿ ಹೇಳಿ. ಇದಿಷ್ಟೇ, ಇದ್ರ ಸುತ್ತ ಇರೋ ಸ್ಟೋನ್ ಮಾತ್ರ ಡೈಮಂಡ್, ಇದೆಲ್ಲ ಕರಿಮಣಿ. ಇಲ್ಲೆಲ್ಲ ಗುಂಡು ಇದೆ, ಅದೆಲ್ಲ ಫುಲ್ಲು ಪ್ಯೂರ್ 916 ಗೋಲ್ಡು. ಆಮೇಲೆ ಇಲ್ಲೊಂದು ಚೆನ್ನಾಗಿದೆ ಗೈಸ್. ಆಫ್ಟರ್ ಲಾಂಗ್ ಗ್ಯಾಪ್ ನಾನು ವೇರ್ ಮಾಡಿರೋದು ಇದು. ಸುಮಾರು ದಿನ ನಾನು ಹಾಕೇ ಇಲ್ಲ, ಇದನ್ನ ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಹೇಗಿದೆ ಕಮೆಂಟಲ್ಲಿ ಹೇಳಿ, ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ. ಹಾಕ್ಕೋಬೇಕಾ ಡೈಲಿ ಅದನ್ನು ಕೂಡ ತಿಳಿಸಿ. ಕೆಳಗಡೆ ಕಚಾಪಿಚಿ ಸತೀಶ್ ಕೂಗಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ಕಮೆಂಟ್ ಮಾಡಿ, ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಯಾಕೋ ಬಿಚ್ಚಕ್ಕೆ ಮನಸ್ಸು ಬರ್ತಾಯಿಲ್ಲ, ಇವತ್ತು ಹಾಕ್ಕೊಳ್ಳ ಬೇಡ ಗೈಸ್, ಇವತ್ತು ಅಮಾವಾಸ್ಯೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು, ಲವ್ ಯು ಜಾಸ್ತಿ, ಕೀಪ್ ಸಪೋರ್ಟಿಂಗ್ ಮೀ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾಯ್.